ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸ್ತಾ ಇರೋ ಸಮರದ ಸಂಘರ್ಷ ಕರುನಾಡಿಗೆ ತಟ್ಟಿದೆ. ಹೋಟೆಲ್ಗಳು ಬೇಗ ಹಾಕಿದ್ರೆ ಹತ್ತಾರು ಕಾರ್ಮಿಕರು ಕೆಲಸ ಕಳೆದುಕೊಂಡಿದ್ದಾರೆ. ಒಂದೇ ವಾರಕ್ಕೆ ಹೋಟೆಲ್ ಉದ್ಯಮಕ್ಕೆ ಕೋಟಿಯಷ್ಟು ನಷ್ಟವಾಗಿದೆ. ಹೋಟೆಲ್ಗಳಲ್ಲಿ ಗ್ಯಾಸ್ ಸ್ಟವ್ ಉರಿಯುತ್ತಿಲ್ಲ, ಬಗೆ ಬಗೆ ಆಹಾರ ತಯಾರಾಗ್ತಿಲ್ಲ. ಸದಾ ಗಿಜುಗುಡ್ತಿದ್ದ ಹೋಟೆಲ್ಗಳು ಖಾಲಿ ಹೊಡಿತಿವೆ. ಸಿಲಿಂಡರ್ ಇಲ್ಲದೆ ಮಾಲೀಕರ ಜೇಬಿಗೂ ಕತ್ತರಿ ಬಿದ್ರೆ ಕಾರ್ಮಿಕರ ಉದ್ಯೋಗಕ್ಕೂ ಬರೆ ಬಿದ್ದಿದೆ. ಹೋಟೆಲ್ ಉದ್ಯಮಕ್ಕೆ ಕೋಟಿ ಹೊಡೆತ ತಟ್ಟಿದೆ. ಗಲ್ಫ್ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ ತುತ್ತಿನ ಚೀಲಕ್ಕೂ ಕುತ್ತು. ಸಿಲಿಂಡರ್ ಅಭಾವ ಹೋಟೆಲ್ ಕಾರ್ಮಿಕರ ಕೆಲಸಕ್ಕೆ ಕಂಟಕ. ಅತಿಥಿ ದೇವೋಭವ ಅಂತ ಗ್ರಾಹಕರನ್ನ ಸತ್ಕರಿಸೋ ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಅಭಾವದಿಂದ ದಿಕ್ಕೆಟ್ಟಿವೆ. ಯುದ್ಧದಿಂದಾಗಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದ್ದು ಹೋಟೆಲ್ ಉದ್ಯಮದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ವಾಣಿಜ್ಯ ಸಿಲಿಂಡರ್ ಪೂರೈಕೆ ಕೊರತೆಯಿಂದಾಗಿ ಕಲಬುರಗಿಯಲ್ಲಿ ಇಂದಿರಾ ಕ್ಯಾಂಟೀನ್ ಬಾಗಿಲು ಬಂದಾಗಿವೆ. ಹೀಗಾಗಿ 8 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ 10 ಮಹಿಳಾ ಕಾರ್ಮಿಕರು ಕೆಲಸ ಕಳ್ಕೊಂಡಿದ್ದಾರೆ. 10 ಮಂದಿಗೆ ಮನೆ ಕುಂದ್ರಸ್ಯಾರ ಸರ್. ಅವ್ರಿಗೆ ಹೆಂಗ್ರಿ ಈಗ ಅವರು ದಿನನಿತ್ಯ ಸಿಲಿಂಡರ್ ಬಂದ ತಕ್ಷಣ ಬಾ ಅಂತಾರೆ ಸರ್. ಸಿಲಿಂಡರ್ ಬರತನ ಬರಬೇಡ್ರಮ್ಮ, ಸಿಲಿಂಡರ್ ಬಂದ ಅಂತಾರೆ ಸರ್. ಸಿಲಿಂಡರ್ ಅವರು 8 ದಿನ ಅಂತಾರೆ, 15 ದಿನ ಅಂತಾರೆ, ತಿಂಗಳ ಅಂತಾರೆ ಸರ್. ಯಾವಾಗ ಬರ್ತಾನೆ ಗೊತ್ತಿಲ್ಲರಿ ಸರ್. 5 ದಿನ 100 ಕೋಟಿ ನಷ್ಟ, 25 ಹೋಟೆಲ್ಗಳು ಬಂದ್. ಬೆಂಗಳೂರಿನಲ್ಲಿ 200ಕ್ಕೂ ಹೆಚ್ಚು ಜನರ ಕೆಲಸಕ್ಕೆ ಕುತ್ತು. ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ಬೆಂಗಳೂರು ಹೋಟೆಲ್ ಉದ್ಯಮದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ರಾಜಧಾನಿಯಲ್ಲಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳಿದ್ದು 25ಕ್ಕೂ ಹೆಚ್ಚು ಹೋಟೆಲ್ಗಳು ಬಂದಾಗಿವೆ. ಅಂದಾಜು 200ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಕಳೆದುಕೊಂಡಿದ್ದಾರೆ. 5 ದಿನದಲ್ಲಿ 100 ಕೋಟಿಗೂ ಅಧಿಕ ನಷ್ಟ ಉಂಟಾಗಿದೆ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ತಿಳಿಸಿದ್ದಾರೆ. ನಾವು ಸಾಧಾರಣ ಇದೇ ರೀತಿ ಆದರೆ ಒಂದು 100 ಕೋಟಿಯಷ್ಟು ಆಗಿರ್ತದೆ ಅಂದಾಜು. ನಾವು ನಾಳೆ ಕೂಡ ಗ್ಯಾಸ್ ವ್ಯವಸ್ಥೆಯನ್ನು ಮಾಡದಿದ್ದರೆ ನಾವು ಪುನಃ ಚರ್ಚೆ ಮಾಡ್ತಿದ್ದೇವೆ. ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅದೇ ರೀತಿ ಚೀಫ್ ಸೆಕ್ರೆಟರಿಯವರು ಭಾಳ ಇಂಟ್ರೆಸ್ಟ್ನಲ್ಲಿ ಸ್ವಲ್ಪ ಮಟ್ಟಿನ ಸರಬರಾಜಿಗೆ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹೋಟೆಲ್ ಉದ್ಯಮದ ನಷ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಹೋಟೆಲ್ಗಳ ಮೇಲೆ ತುಂಬಾ ಜನ ಅವಲಂಬಿತರಾಗಿದ್ದಾರೆ. ಹೋಟೆಲ್ ನಿಲ್ಲಿಸಿದ್ರೆ ಕಷ್ಟ ಆಗತ್ತೆ, ಜನಜೀವನ ಅಸ್ತವ್ಯಸ್ತವಾಗುತ್ತೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಕ್ರಮ ವಹಿಸಲಿ ಅಂತ ಹೇಳಿದ್ದಾರೆ. ಅಲ್ಲದೆ ಕರ್ನಾಟಕಕ್ಕೆ ಯಾಕೆ ಮಲತಾಯಿ ಧೋರಣೆ ಅಂತ ಕಿಡಿಕಾರಿದ್ದಾರೆ. ಅವರು ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ಅವರು ಮಲತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ. ಹಾಗಾದ್ರೆ ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಟ್ಟು ಏನ್ ಮಾಡ್ತೀವಿ. PNG ಇರೋರು LPG ಸಿಲಿಂಡರ್ ಪಡೆಯುವಂತಿಲ್ಲ. ಸಿಲಿಂಡರ್ ಅಭಾವದಿಂದಾಗಿ ಪೆಟ್ರೋಲಿಯಂ ಸಚಿವಾಲಯ ಕೆಲ ನಿಯಮವನ್ನ ಪರಿಷ್ಕರಿಸಿದೆ. ಅದೇನು ಅಂತ ನೋಡೋದಾದ್ರೆ, ಪೈಪ್ಲೈನ್ ಗ್ಯಾಸ್ ಅಂದ್ರೆ PNG ಇದ್ರೆ ಸಿಲಿಂಡರ್ ಇಟ್ಟುಕೊಳ್ಳುವಂತಿಲ್ಲ ಅಂತ ಪೆಟ್ರೋಲಿಯಂ ಸಚಿವಾಲಯ ನಿಯಮವನ್ನ ಪರಿಷ್ಕರಣೆ ಮಾಡಿದೆ. PNG ಇರುವವರು LPG ಸಿಲಿಂಡರ್ ಪಡೆಯಬಾರದು. ಸರ್ಕಾರಕ್ಕೆ ಗ್ಯಾಸ್ ಸಿಲಿಂಡರ್ ವಾಪಸ್ ಸಲ್ಲಿಸಬೇಕು. ಸಿಲಿಂಡರ್ ಬುಕಿಂಗ್ ಮಾಡುವಂತಿಲ್ಲ ಅಂತ ನಿಯಮ ಜಾರಿಗೆ ತರಲಾಗಿದೆ. ಅಗತ್ಯ ವಸ್ತುಗಳ ಕಾಯ್ದೆಯಡಿ ನಿಯಮ ಬದಲಾವಣೆ ಮಾಡಲಾಗಿದೆ. ಸಿಲಿಂಡರ್ ಅಭಾವದಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಉದ್ಯಮವೇ ತತ್ತರಿಸಿ ಹೋಗಿದೆ. ಕೋಟಿ ನಷ್ಟವಾಗಿದ್ದು 100 ಜನ ಕೆಲಸ ಕಳ್ಕೊಂಡಿದ್ದಾರೆ. ಯುದ್ಧ ನಿಂತರೆ ಸಾಕಪ್ಪ ಅಂತ ಎಲ್ಲರೂ ಬೇಡಿಕೊಳ್ಳುವಂತೆ ಆಗಿದೆ. ಬ್ಯೂರೋ ರಿಪೋರ್ಟ್ TV9.